TV1 ಕನ್ನಡ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಶಿಲ್ಪಾ ಮಹದೇಸ್ವಾಮಿ. ವೀಕ್ಷಕರೇ, ಕೃಷ್ಣರಾಜನಗರ ಸಾಲಿಗ್ರಾಮ ತಾಲೂಕಿನ ಸಮಾಜ ಸೇವಕರು ಜೆಡಿಎಸ್ ಮುಖಂಡರಾದ ಮಧುಚಂದ್ರ ಅವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಜೀವನವನ್ನು ಕುರಿತು ಚರ್ಚಿಸೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. KR ನಗರದ ಸಾಲಿಗ್ರಾಮ ತಾಲೂಕಿನ ಯೂರು ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಶಿಕ್ಷಣ ಪಡೆದು ಉದ್ಯಮಿಯಾಗಿ ಮೈಸೂರು ಜಿಲ್ಲೆಯಲ್ಲಿ ಜಯ ಕರ್ನಾಟಕ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸಿ ಹಲವಾರು ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದೀರಾ. ಇದರ ಬಗ್ಗೆ ಏನ್ ಹೇಳ್ತೀರಾ? ಹೌದು ಮೇಡಮ್, ನಾವು ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಬಂದು ಜಯ ಕರ್ನಾಟಕ ಸಂಘಟನೆ ಸೇರಿ ಇವತ್ತು ಜನಗಳನ್ನ ಸೇವೆ ಮಾಡ್ಕೊಂಡು ಬಂದು ಈ ಹಂತಕ್ಕೆ ಬಂದು ಒಬ್ಬ ರಾಜಕಾರಣಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಹೊಸೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಮಹಿಳಾ ಮೀಸಲಾತಿ ಆಗಿದ್ದರಿಂದ ನಿಮ್ಮ ತಾಯಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಅವರಿಗೆ ನಿಮ್ಮ ಸಹಕಾರ ಕೂಡ ಇತ್ತು. ಇದರ ಬಗ್ಗೆ ಏನು ಹೇಳ್ತೀರಾ? ಕಳೆದ ಬಾರಿ ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ತುಂಬ ಹೋರಾಟ ಕೊಟ್ಟೆ. ಆದರೆ ಆ ಸಂದರ್ಭಕ್ಕೆ ಚುನಾವಣೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮಹಿಳಾ ಮೀಸಲಾತಿ ಆಯಿತು. ಅದರಿಂದ ನಮ್ಮ ತಾಯಿಯನ್ನು ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಬಂತು. ಈ ಚುನಾವಣೆಯಲ್ಲಿ ನಮ್ಮ ಏನು ಹೊಸೂರು ಕ್ಷೇತ್ರ ಇದೆ, ಆ ಕ್ಷೇತ್ರ JDS ಅಲ್ಲಿ ಒಂದು ಹುತ್ತ ಅಂತ ಕರೀತಾರೆ. ಅಂಥ ಒಂದು JDS ಹುತ್ತದಲ್ಲಿ ನಾನು ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ನಮ್ಮ ತಾಯಿಯನ್ನು ನಿಲ್ಲಿಸಿ ಕೇವಲ ಒಂದು 30 ಓಟ್ನಲ್ಲಿ ಸೋಲ್ಬೇಕಾಗುವಂತು ಮೇಡಮ್. ನೀವು ರಾಜಕೀಯ ಕ್ಷೇತ್ರವನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ಮೇಡಮ್, ನಾನು ಹೋರಾಟಗಾರ. ಜಯ ಕರ್ನಾಟಕ ಸಂಘಟನೆಯಲ್ಲಿ ಮುತ್ತಪ್ಪಣ್ಣನ ಆಶೀರ್ವಾದದಿಂದ ಬಂದಂತಹ ವ್ಯಕ್ತಿ. ಆದ್ದರಿಂದ ನಾನು ಜನಗಳಿಗೆ ಸೇವೆ ಮಾಡಬೇಕು ಅಂತ ಹೇಳಿ ಈ ಕ್ಷೇತ್ರವನ್ನು ನಮ್ಮ ಇತ್ತೀಚೆಗೆ 2018ರ ಚುನಾವಣೆಯಲ್ಲಿ ನಾನು ಸಾರಾ ಮಹೇಶ್ವರ ಒಂದು ಪರವಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿ ಇವತ್ತು 4 ಜನಕ್ಕೆ ಸೇವೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ರಿಂದ ಈ ರಾಜಕೀಯ ಕ್ಷೇತ್ರವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಈಗಾಗಲೇ ರಾಜಕೀಯ ಕ್ಷೇತ್ರದಲ್ಲಿ ನೀವು JDS ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀರಾ. ಮುಂದಿನ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ. ಹಾಗಾದ್ರೆ ನಿಮ್ಮ ಮುಂದಿನ ರಾಜಕೀಯ ನಡೆ ಏನು? ಮೇಡಮ್, ಚುನಾವಣೆ 2021ರಲ್ಲೇ ಆಗಬೇಕಿತ್ತು. ಸರ್ಕಾರದ ಕಾರಣಾಂತರಗಳಿಂದ ಚುನಾವಣೆ ಆಗಿಲ್ಲ. ಈಗ ನಾವು ನಮ್ಮ ನೆಚ್ಚಿನ ನಾಯಕರಾದಂತಹ ನಮ್ಮ KR ತಾಲೂಕಿನ ಕಣ್ಮಣಿ ಆಗಿದಂಥ ಈ 15 ವರ್ಷಗಳ ಕಾಲ ಶಾಸಕರಾಗಿ ಮತ್ತು ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದಂತಹ ನಮ್ಮ ಸಾರಾ ಮಹೇಶಣ್ಣವರ ನೇತೃತ್ವದಲ್ಲಿ ನಾವು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಂಬರುವಂತಹ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅಂತ ಹೇಳಿ ಆಕಾಂಕ್ಷಿಯಾಗಿದ್ದೀನಿ. ನಮ್ಮ ಸಾರಾ ಮಹೇಶಣ್ಣವರು ಯಾವ ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಮೇಡಮ್. ಕೊನೆಯದಾಗಿ ಕೃಷ್ಣರಾಜನಗರ ಸಾಲಿಗ್ರಾಮ ಸಮಸ್ತ ಜನತೆಗೆ ತಾವು ಏನನ್ನು ಹೇಳಲು ಇಚ್ಛಿಸ್ತೀರಾ? ಮೊದಲನೇದಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ನಾಯಕರನ್ನ ಕಳ್ಕೊಂಡಿರೋದು, ಈ ಚುನಾವಣೆಯಲ್ಲಿ ಸೋಲನ್ನು ಕಂಡಿರೋದು ನಿಜವಾಗ್ಲೂ ಬೇಸರವನ್ನು ತಂದಿದೆ. ಇವತ್ತು ಆಗಲೇ ಜನಗಳಿಗೆ ಗೊತ್ತಾಗಿದೆ ನಾವು ಎಂಥ ಶಾಸಕರನ್ನ ಕಳ್ಕೊಂಡಿದ್ದೀವಿ. ನಮಗೆ ನಮ್ಮ ಮಹೇಶ್ ಅಣ್ಣವರು ಮಾಡ್ತಿದ್ದಂಥ ತಾಲೂಕಿಗೆ ಮಾಡ್ತಿದ್ದಂಥ ಸೇವೆ ಏನು ಅನ್ನೋದು ಇವತ್ತಿನ ಜನತೆಗೆ ಗೊತ್ತಾಗಿದೆ. ಆದ್ದರಿಂದ ಮುಂದೆ ಬರುವಂಥ ಚುನಾವಣೆಗಳಾಗ್ಬೋದು, ಮುಂದೆ ಯಾವುದೇ ಕೆಲಸ ಕಾರ್ಯಗಳಾಗ್ಬೋದು, ನಮ್ಮ ಮಹೇಶ್ ಅಣ್ಣವ್ರು ಹೇಳಿದಂತಹ ನಾವು ಅವ್ರ ಹಿಂದೆ ಫಾಲೋವರ್ ಆಗಿ ಅವ್ರು ಹೇಳಿದಾಗೆ ಮಾಡ್ಕೊಂಡು ಹೋಗ್ತೀವಿ. ಅವರೇ ನಮ್ಮ ನಾಯಕರು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ನಿರಂತರ ಮನೋರಂಜನೆ ಹಾಗೂ ಸುದ್ದಿಗಾಗಿ ವೀಕ್ಷಿಸಿ. ಕ್ಯಾಮ್ರಾಮನ್ ಚಂದ್ರು ಜೊತೆ ಶಿಲ್ಪಾ ಮಹದೇಸ್ವಾಮಿ, TV1 ಕನ್ನಡ ವಾಹಿನಿ. ಇದು ಕನ್ನಡಿಗರ ಧ್ವನಿ, KR ನಗರ.